Hello students, welcome to the sixth session of DBMS paper. Here we will be studying three levels of data abstraction in detail. The previous session alli, adu fifth session alli already different levels of data abstraction ಬಗ್ಗೆ ತಿಳ್ಕೊಂಡಿದ್ದೀವಿ. That is physical level, conceptual level and view level. ಈಗ ಅದನ್ನೇ in detail ಆಗಿ ತಿಳ್ಕೊಳ್ಳೋಣ. So this is the diagrammatical representation of three different levels. ನಾನು ಆಲ್ರೆಡಿ ಹೇಳ್ದಂಗೆ physical level is the lowest level which has the information about how the data is actually stored. ಹೆಂಗೆ ನಾವು ಆರ್ಗನೈಸ್ ಮಾಡಿರ್ತೀವಿ ಡೇಟಾನ ಇನ್ ಡಿಫ್ರೆಂಟ್ ಟೇಬಲ್ಸ್ ಇನ್ ಡಿಫ್ರೆಂಟ್ ರಿಲೇಷನ್ಶಿಪ್ಸ್ ಇದೆಲ್ಲ ನಮಗೆ ಫಿಸಿಕಲ್ ಲೆವೆಲಲ್ಲಿ ಸಿಗುತ್ತಾ. ವೆರಸ್ ಇನ್ ಲಾಜಿಕಲ್ ಲೆವೆಲ್ ವಿ ಹ್ಯಾವ್ ಸಮ್ ಮೋರ್ ಡೀಟೇಲ್ಸ್ ಕಡಿಮೆ ಮಾಡಿರ್ತೀವಿ ಲಾಜಿಕಲ್ ಲೆವೆಲಲ್ಲಿ. ನೆಕ್ಸ್ಟು ವೀವ್ ಲೆವೆಲಲ್ಲಿ even if the same database is available, different users will weave it in his or her own perspective. ಅವ್ರಿಗೆ ಎಷ್ಟು ಕಂಟೆಂಟ್ ವೀವ್ ಮಾಡಬೇಕಾಗಿದೆ ಅದನ್ನೇ ಒಂದು ವೀವ್ ಅಂತ ಕನ್ಸಿಡರ್ ಮಾಡಿ ಅಷ್ಟು ಕಂಟೆಂಟನ್ನು ಮಾತ್ರ ಡಿಸ್ಪ್ಲೇ ಮಾಡ್ತೀವಿ ರಾದರ್ ದ್ಯಾನ್ ಶೋಕೇಸಿಂಗ್ ದ ಹೋಲ್ ಡೇಟಾಬೇಸ್, ಬಿಕಾಸ್ ಕಾಂಪ್ಲಿಕೇಟ್ ಆಗುತ್ತೆ ಅವರಿಗೆ. ಸೊ ಅವ್ರಿಗೆ ಎಷ್ಟು ನೆಸೆಸಿಟಿ ಇದೆ ಅಷ್ಟು ಮಾತ್ರ ಪ್ರೆಸೆಂಟ್ ಮಾಡೋದು ವೀವ್ ಲೆವೆಲಲ್ಲಿ. ಒಂದು ಎಕ್ಸಾಂಪಲ್ ಇದೆ ನೋಡಿ. ವಿ ಮೇ ಡಿಸ್ಕ್ರೈಬ್ ದ ಟೈಪ್ ಆಫ್ ಅ ರೆಕಾರ್ಡ್ ಅಬ್ಸ್ಟ್ರಾಕ್ಟ್ಲಿ ಆ್ಯಸ್ ಫಾಲೋಸ್. ಸೊ ಇನ್ಸ್ಟ್ರಕ್ಟರ್ ಅನ್ನೋ ರೆಕಾರ್ಡ್ನ ಯಾವ ಥರ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇದು ಒಂದು ಕಂಪ್ಯಾರಿಸನ್ ಅನಲಾಗಿ. ಸೊ ಫಸ್ಟು ಇನ್ಸ್ಟ್ರಕ್ಟರ್ ಟೈಪ್ ಆಫ್ ಇನ್ಸ್ಟ್ರಕ್ಟರ್ ಯಾವುದಿದು ರೆಕಾರ್ಡು. ಸೊ ಐ ಡಿ ಯಾವ ಫಾರ್ಮೆಟಲ್ಲಿ ಇರಬೇಕು, ಕ್ಯಾರೆಕ್ಟರ್ಲಿ, ಬಿಕಾಸ್ the ID, instructor ID doesn't contain only numerical numbers. It may be a combination of alphanumeric. ಅದಕ್ಕೆ ನಾವು ಕ್ಯಾರಲ್ ತೊಗೊಂಡಿದ್ದೀವಿ. ನೆಕ್ಸ್ಟ್ ನೇಮು ಒಬ್ವಿಯಸ್ಲಿ ಕ್ಯಾರಲ್ ಇರುತ್ತೆ. ಮ್ಯಾಕ್ಸಿಮಮ್ ಸೈಜ್ 20 ಕ್ಯಾರೆಕ್ಟರ್ಸ್ ಸೆಟ್ ಮಾಡಿದ್ದಾರೆ ಅದಕ್ಕೆ. ಡಿಪಾರ್ಟ್ಮೆಂಟ್ ನೇಮ್ ಇಟ್ಸ್ ಆಲ್ಸೋ ಇನ್ ದ ಕ್ಯಾರೆಕ್ಟರ್ ವಿಚ್ ಕ್ಯಾನ್ ಟೇಕ್ 20 ಕ್ಯಾರೆಕ್ಟರ್ಸ್ ಮ್ಯಾಕ್ಸಿಮಮ್. ನೆಕ್ಸ್ಟು ಸ್ಯಾಲರಿ. ಸ್ಯಾಲರಿ ಈಸ್ ಇನ್ ಅ ಫ್ರ್ಯಾಕ್ಷನಲ್ ನಂಬರ್. ಸಮಥಿಂಗ್ 0.36 ಸಮಥಿಂಗ್ 0.50 ಈ ಥರ ಇರುತ್ತೆ. ಸೊ ಅದಕ್ಕೋಸ್ಕರ ಮ್ಯಾಕ್ಸಿಮಮ್ 8 ಕ್ಯಾರೆಕ್ಟರ್ಸ್ ಹೋಲ್ ನಂಬರ್ಸ್ನ ರೆಪ್ರೆಸೆಂಟ್ ಮಾಡೋದಕ್ಕೆ. ನೆಕ್ಸ್ಟು ಆಫ್ಟರ್ ಫ್ರ್ಯಾಕ್ಷನ್ 2 ಪ್ಲೇಸಸ್ ನಂಬರ್ಸ್ನ ಇದು ಕನ್ಸಿಡರ್ ಮಾಡುತ್ತೆ. ನೆಕ್ಸ್ಟು ಎಂಡ್ ಅಂತ ಮೆನ್ಷನ್ ಮಾಡಬೇಕು. ಆ್ಯಂಡ್ ಎವ್ರಿ ಸ್ಟೇಟ್ಮೆಂಟ್ ಎಂಡ್ಸ್ ವಿತ್ ಅ ಸೆಮಿಕೋಲನ್. A university organization may have several such record types. ಸೊ ಈ ಥರ ಒಂದು ರೆಕಾರ್ಡ್ ನೋಡಿದ್ದೀವಿ ನಾವು ಇನ್ಸ್ಟ್ರಕ್ಟರ್ ಅನ್ನೋದು. ಬಟ್ ಯೂನಿವರ್ಸಿಟಿ ಆರ್ಗನೈಸೇಷನ್, ಯೂನಿವರ್ಸಿಟಿ ಡೇಟಾಬೇಸ್ ಅಂತ ಕನ್ಸಿಡರ್ ಮಾಡಿದರೆ ಇಟ್ ಮೈ ಹ್ಯಾವ್ ಅ ನಂಬರ್ ಆಫ್ ಸಚ್ ರೆಕಾರ್ಡ್ಸ್. ಇಟ್ ಮೈ ಬಿ ಡಿಪಾರ್ಟ್ಮೆಂಟ್ ವಿಚ್ ಹ್ಯಾಸ್ ದ ಫೀಲ್ಡ್ಸ್ ಡಿಪಾರ್ಟ್ಮೆಂಟ್ ನೇಮ್, ಬಿಲ್ಡಿಂಗ್ ನಂಬರ್ ಆ್ಯಂಡ್ ಬಡ್ಜೆಟ್ ಅಲೋಕೇಶನ್. ಸೆಕೆಂಡು ಕೋರ್ಸ್ ಆಗಿರ್ಬೋದು. ಕೋರ್ಸ್ಗೆ ಕೋರ್ಸ್ ಐ ಡಿ ಇರುತ್ತೆ, ಟೈಟಲ್ ಇರುತ್ತೆ, ಡಿಪಾರ್ಟ್ಮೆಂಟ್ ನೇಮು ಮತ್ತು ಕ್ರೆಡಿಟ್ಸು. ನೆಕ್ಸ್ಟು ಸ್ಟೂಡೆಂಟ್ ಇರುತ್ತೆ. ಸ್ಟೂಡೆಂಟ್ ಹ್ಯಾಸ್ ದ ಫೀಲ್ಡ್ಸ್, ಸ್ಟೂಡೆಂಟ್ ಐ ಡಿ, ನೇಮ್ ಆಫ್ ದ ಸ್ಟೂಡೆಂಟ್, ಡಿಪಾರ್ಟ್ಮೆಂಟ್ ಟು ವಿಚ್ ದಿಸ್ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಬಿಲಾಂಗ್ ಆ್ಯಂಡ್ ಟೋಟಲ್ ಕ್ರೆಡಿಟ್ಸ್ ಹಿ ಹ್ಯಾಸ್ ಅರ್ನ್ಡ್. ಸೊ ಇದನ್ನೆಲ್ಲ ನಾವು ಫೀಲ್ಡ್ಸ್ ಅಂತ ಹೇಳಬೇಕಾದ್ರೆ ಯು ಕ್ಯಾನ್ ಇಮ್ಯಾಜಿನ್ ಲೈಕ್ ಯಾವ ಡೇಟಾ ಟೈಪಿಗೆ ಅದು ಬಿಲಾಂಗ್ ಆಗುತ್ತೆ, ಯಾವ ಟೈಪ್ ಡೇಟಾ ಟೈಪಲ್ಲಿ ಅದನ್ನು ಸೆಟ್ ಮಾಡ್ಬೋದು, ಎಷ್ಟು ಕ್ಯಾರೆಕ್ಟರ್ಸ್ ಮ್ಯಾಕ್ಸಿಮಮ್ಮು. ನ್ಯೂಮೆರಿಕ್ ಆಗಿತ್ತಂದರೆ ಫ್ರ್ಯಾಕ್ಷನಲ್ಲಿ ಎಷ್ಟು ಪ್ಲೇಸಸ್ ತೊಗೋಬೋದು, ಈ ಥರ ಹ್ಯಾವ್ ಟು ಥಿಂಕ್. ಸೊ ಫಿಸಿಕಲ್ ಲೆವೆಲಲ್ಲಿ an instructor, department or student record are described as a block of consecutive bytes. ಸೊ ಇಲ್ಲಿ ನಾವು ಫಿಸಿಕಲ್ ಲೆವೆಲ್ ಅಂತ ಆ್ಯಕ್ಚುಲಾಗಿ ಡೇಟಾ ಹೆಂಗೆ ಸ್ಟೋರ್ ಆಗಿದೆ, ಒಂದು ಇನ್ಸ್ಟ್ರಕ್ಟರ್ಗೆ ಎಷ್ಟು ಬೈಟ್ಸ್ ಆಫ್ ಡೇಟಾ ಬೇಕಾಗುತ್ತೆ ಅದನ್ನು ಆದಷ್ಟು ಕಾನ್ಸಿಕ್ಯೂಟಿವ್ ವೇಯಲ್ಲಿ ಸ್ಟೋರ್ ಮಾಡೋದಕ್ಕೆ ಏನು ಬೇಕಾಗುತ್ತೆ ಅದನ್ನು ಡಿಸ್ಕ್ರೈಬ್ ಮಾಡ್ತೀವಿ. ನೆಕ್ಸ್ಟು ಕಂಪೈಲರ್ ಹೈಡ್ಸ್ ದಿಸ್ ಲೆವೆಲ್ ಆಫ್ ಡೀಟೇಲ್ ಫ್ರಮ್ ಪ್ರೋಗ್ರಾಮರ್ಸ್. ಪ್ರೋಗ್ರಾಮರ್ಸ್ಗೆ ಇದು ಹೆಂಗೆ ಎಷ್ಟು ಬೈಟ್ಸಲ್ಲಿ ಅಥವಾ ಯಾವ ಅಡ್ರೆಸ್ ಲೊಕೇಶನಿಂದ ಈ ಪರ್ಟಿಕ್ಯುಲರ್ ಫೀಲ್ಡ್ ಸ್ಟಾರ್ಟ್ ಆಗ್ತಾ ಇದೆ
ಎಲ್ಲ ಇನ್ಫಾರ್ಮೇಷನ್ನ ಅವಶ್ಯಕತೆ ಇರೋದಿಲ್ಲ. ದೇ ಸಿಂಪ್ಲಿ ಡಿಕ್ಲೇರ್ ದ ಡೇಟಾ ಟೈಪ್ ಆ್ಯಂಡ್ ಸ್ಟಾರ್ಟ್ ವರ್ಕಿಂಗ್ ವಿತ್ ದೋಸ್ ಫೀಲ್ಡ್ ನೇಮ್ಸ್. ಅದಕ್ಕೆ ಕಂಪೈಲರು ಈ ಡೀಟೇಲ್ಸ್ನ ಪ್ರೋಗ್ರಾಮರ್ಗೆ ಬಿಟ್ಕೊಡಲ್ಲ. ಬಿಕಾಸ್ ಇಟ್ ಗೋಸ್ ಮೋರ್ ಕಾಂಪ್ಲಿಕೇಟೆಡ್ ಫಾರ್ ಪ್ರೋಗ್ರಾಮರ್ಸ್. ಅವ್ರು ರಾದರ್ ದ್ಯಾನ್ ಕಾನ್ಸಂಟ್ರೇಟಿಂಗ್ ಆನ್ ಕೋಡಿಂಗ್ ಅದರ ಆರ್ಗನೈಸೇಷನಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಅದಕ್ಕೆ ಈ ಡೀಟೇಲ್ಸ್ನ ಅಲ್ಲಿಗೆ ಪ್ರೋಗ್ರಾಮರ್ಸ್ಗೆ ತಿಳಿಸೋ ಅವಶ್ಯಕತೆ ಇಲ್ಲ. ಸೊ ಕಂಪೈಲರ್ ಅದನ್ನು ಬಿಟ್ಕೊಡಲ್ಲ. Similarly, the database system hides many of the lowest level storage details from database programmers. So this is one such example. ಅದು ಹೆಂಗೆ ಸ್ಟೋರ್ ಆಗಿದೆ ಪ್ರತಿಯೊಂದು ಡೇಟಾ ಅಂಥೇಳಿ ಆ ಡೀಟೇಲ್ನ ಹೈಡ್ ಮಾಡಿದೆ. ಇದೇ ಥರ ಇರುವಂತಹ ಬೇರೆ ಬೇರೆ ಲೋವೆಸ್ಟ್ ಲೆವೆಲ್ ಸ್ಟೋರೇಜ್ ಡೀಟೇಲ್ಸ್ ಹೆಂಗೆ ಸ್ಟೋರ್ ಆಗಿದೆ ಅನ್ನೋ ಇನ್ಫಾರ್ಮೇಷನ್ನ ಪ್ರೋಗ್ರಾಮರ್ಗೆ ಬಿಟ್ಕೊಡಲ್ಲ. ಇಫ್ ಅ ಪ್ರೋಗ್ರಾಮರ್ ಈಸ್ ವರ್ಕಿಂಗ್ ವಿತ್ ದ ಅಡ್ರೆಸ್ ಆಫ್ ದ ಫೀಲ್ಡ್ ಅಂಥ ಟೈಮಲ್ಲಿ ಮಾತ್ರ ಅವ್ರಿಗೆ ಇನ್ಫಾರ್ಮೇಷನ್ ಬೇಕಾಗುತ್ತೆ. ಅವಾಗ ಆಬ್ವಿಯಸ್ಲಿ ಕಂಪೈಲರ್ ಕೊಡುತ್ತೆ ಇನ್ಫಾರ್ಮೇಷನ್ನು. ಬಟ್ ಇಫ್ ಇಟ್ ಇಸ್ ನಾಟ್ ನೀಡೆಡ್ ಅದು ಹೈಡ್ ಮಾಡುತ್ತೆ ಪ್ರೋಗ್ರಾಮರ್ಸಿಂದ. ನೆಕ್ಸ್ಟು ಲಾಜಿಕಲ್ ಲೆವೆಲ್. At the logical level, each such record is described by a type definition. ಸೊ ಇಲ್ಲಿ ನಾವು DLL ಸ್ಟೇಟ್ಮೆಂಟ್ಸ್ನ ಯೂಸ್ ಮಾಡ್ತೀವಿ. ಅಂದರೆ ಒಂದು ಟೇಬಲ್ ಕ್ರಿಯೇಟ್ ಆಗಬೇಕು ಅಂತಂದರೆ ಅದರಲ್ಲಿ ಏನೇನು ಇರಬೇಕು ಅನ್ನೋದನ್ನು ಮಾತ್ರ ಇನ್ನು ಟೈಪ್ ಡೆಫಿನಿಷನ್ಸ್ ಯೂಸ್ ಮಾಡಿ ಮೆನ್ಷನ್ ಮಾಡಿರ್ತಾರೆ. ದ ಇಂಟರ್ ರಿಲೇಷನ್ಶಿಪ್ ಆಫ್ ದೀಸ್ ರೆಕಾರ್ಡ್ ಟೈಪ್ಸ್ ಈಸ್ ಆಲ್ಸೋ ಡಿಫೈನ್ಡ್ ಅಟ್ ದ ಲಾಜಿಕಲ್ ಲೆವೆಲ್. ಇಲ್ಲಿ ಬರೀ ಟೇಬಲ್ಸ್ನ ಅಥವಾ ರಿಲೇಷನ್ಸ್ನ ಕ್ರಿಯೇಟ್ ಮಾಡೋದು ಒಂದೇ ಕೆಲಸ ಅಲ್ಲ. ಆ ರಿಲೇಷನ್ಸ್ ಮಧ್ಯ ಆ ಟೇಬಲ್ಗಳ ಮಧ್ಯ ಏನು ರಿಲೇಷನ್ಶಿಪ್ ಇದೆ ಅದನ್ನು ಕೂಡ ಡಿಫೈನ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ರಿಕ್ವೈರ್ಮೆಂಟ್ ದ್ಯಾಟ್ ದ ಡಿಪಾರ್ಟ್ಮೆಂಟ್ ನೇಮ್ ವ್ಯಾಲ್ಯೂ ಆಫ್ ಅನ್ ಇನ್ಸ್ಟ್ರಕ್ಟರ್ ರೆಕಾರ್ಡ್ ಮಸ್ಟ್ ಅಪಿಯರ್ ಇನ್ ದ ಡಿಪಾರ್ಟ್ಮೆಂಟ್ ಟೇಬಲ್. ದಿಸ್ ಇಸ್ ಅ ಕನ್ಸ್ಟ್ರೇಂಟ್. ಒಬ್ಬ ಹೊಸ ಇನ್ಸ್ಟ್ರಕ್ಟರ್ನ ನಾವು ಆ್ಯಡ್ ಮಾಡ್ತಾ ಇದ್ದೀವಿ ಅಂತಂದರೆ ಬಿಕಾಸ್ ಇನ್ಸ್ಟ್ರಕ್ಟರ್ ಹ್ಯಾಸ್ ದ ಡಿಪಾರ್ಟ್ಮೆಂಟ್ ನೇಮ್ ಅನ್ನೋ ಫೀಲ್ಡ್ ಇದೆ. ವಿಲ್ ಚೆಕ್ ಇಟ್ ಬ್ಯಾಕ್. ನೋಡಿ, ಫೋರ್ತು ಅಂದರೆ ಥರ್ಡ್ ಫೀಲ್ಡು ಡಿಪಾರ್ಟ್ಮೆಂಟ್ ನೇಮ್ ಅಂತಿದೆ. ಸೊ ಇಲ್ಲಿ ನಾವು ಯಾವುದೇ ಒಂದು ರ್ಯಾಂಡಮ್ ಆಗಿರೋ ಹೆಸರನ್ನ ಹಾಕಕ್ಕೆ ಬರೋಂಗಿಲ್ಲ. ಫಸ್ಟ್ ದ ಡಿಪಾರ್ಟ್ಮೆಂಟ್ ನೇಮ್ ಶುಡ್ ಎಕ್ಸಿಸ್ಟ್ ಇನ್ ದ ಡಿಪಾರ್ಟ್ಮೆಂಟ್ ಟೇಬಲ್. ಅಂದರೆ ನಾವು ಈ ಟೇಬಲ್ಸ್ನ ಕ್ರಿಯೇಟ್ ಮಾಡಬೇಕಾದ್ರೆ ಫಸ್ಟು ಯಾವ್ಯಾವ ಡಿಪಾರ್ಟ್ಮೆಂಟ್ ಇದೆ, ಆ ಯೂನಿವರ್ಸಿಟಿ ಇದೆ ಅನ್ನೋದೇ ಒಂದು ಡಿಪಾರ್ಟ್ಮೆಂಟ್ ಟೇಬಲ್ನ ರೆಡಿ ಮಾಡ್ಕೊಂಡಿರ್ತೀವಿ. ಸೊ ಈ ಇನ್ಸ್ಟ್ರಕ್ಟರಲ್ಲಿರೋ ಡಿಪಾರ್ಟ್ಮೆಂಟ್ ನೇಮ್ ಫೀಲ್ಡ್ಗೆ ಆ ಡಿಪಾರ್ಟ್ಮೆಂಟ್ ನೇಮ್ ಟೇಬಲಿಂದನೇ ನಾವು ವ್ಯಾಲ್ಯೂಸ್ನ ತಗೊಂಡು ಇಲ್ಲಿ ಸೆಟ್ ಮಾಡ್ಕೋಬೇಕಾಗುತ್ತೆ. ಯಾವುದೋ ಒಂದು ಹೊಸ ನೇಮು ವಿಚ್ ಇಸ್ ನಾಟ್ ದೇರ್ ಇನ್ ದ ಡಿಪಾರ್ಟ್ಮೆಂಟ್ ಟೇಬಲ್ ಅದನ್ನು ಇನ್ಸ್ಟ್ರಕ್ಟರ್ಗೆ ಅಸೈನ್ ಮಾಡೋಕ್ಕೆ ಬರೋಲ್ಲ. ಬಿಕಾಸ್ ಇಟ್ ಗೋಸ್ ಮೀನಿಂಗ್ಲೆಸ್. ಹೌದಾ? ಆ ಯೂನಿವರ್ಸಿಟಿಲಿ ಆ ಡಿಪಾರ್ಟ್ಮೆಂಟ್ ಇದ್ದರೆ ಡಿಪಾರ್ಟ್ಮೆಂಟ್ ಟೇಬಲಲ್ಲಿ ಅದನ್ನ ಇನ್ಕ್ಲೂಡ್ ಮಾಡಿರ್ತಾರೆ. ಯಾವ ಡಿಪಾರ್ಟ್ಮೆಂಟ್ ನೇಮು ಡಿಪಾರ್ಟ್ಮೆಂಟ್ ಟೇಬಲಲ್ಲಿ ಇಲ್ವೋ ಅದು ಆ ಯೂನಿವರ್ಸಿಟಿಲಿ ಇಲ್ಲ ಅಂತಲೇ ಅರ್ಥ. ಸೊ ಆ ಯೂನಿವರ್ಸಿಟಿಲಿ ಇಲ್ಲದೇ ಇರೋ ಡಿಪಾರ್ಟ್ಮೆಂಟ್ಗೆ ಈ ಇನ್ಸ್ಟ್ರಕ್ಟರ್ನ ಅಸೈನ್ ಮಾಡೋದು ಮೀನಿಂಗ್ಲೆಸ್ ಆಗುತ್ತೆ. ಸೊ ಈ ಟೈಪ್ ಆಫ್ ರಿಲೇಷನ್ಶಿಪ್ಸು ಮತ್ತು ಕನ್ಸ್ಟ್ರೇಂಟ್ಸ್ನ ನಾವು ಲಾಜಿಕಲ್ ಲೆವೆಲಲ್ಲಿ ಸೆಟ್ ಮಾಡ್ತೀವಿ. Programmers using a programming language work at this level of abstraction. So we go for SQL, standard query language. So ಇಂಥ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ನ ಯೂಸ್ ಮಾಡಿಬಿಟ್ಟು ಪ್ರೋಗ್ರಾಮರು ಈ ಲಾಜಿಕಲ್ ಲೆವೆಲಲ್ಲಿ ವರ್ಕ್ ಮಾಡ್ತಾರೆ. ದೇ ಡೋಂಟ್ ಹ್ಯಾವ್ ಟು ಬಾದರ್ ಅಬೌಟ್ ದ ಡೀಟೇಲ್ಸ್ ಅಬೌಟ್ ದ ಸ್ಟೋರೇಜ್ ಆಫ್ ಡೇಟಾ. Similarly, database administrators usually work at this level of abstraction. So database administrator ಬಗ್ಗೆ upcoming sessions ಅಲ್ಲಿ ನೋಡೋಣ ಅಂತ. He is the person who is taking care of whole database. ಯಾರು ಅದರಲ್ಲಿ ಇರಬಹುದು, ಯಾರು ಇರಬಾರ್ದು, ಯಾರಿಗೇನು ಆ್ಯಕ್ಸೆಸ್ ಕೊಡಬೇಕು, ಅಥರೈಸೇಷನ್ ಏನು ಕೊಡಬೇಕು ಅದನ್ನೆಲ್ಲ ಡಿಸೈಡ್ ಮಾಡೋಣ database administrator. So that person works in the logical level. Third, weave level. Computers users see a set of application programs that hide details of the
ಡೇಟಾ ಟೈಪ್ಸ್. ಸೊ ಯೂಸರ್ಸ್ಗೆ ಜಸ್ಟ್ ಏನು ಇನ್ಫಾರ್ಮೇಷನ್ ಅವರು ಕ್ವೆರಿ ಮಾಡ್ತಾರೆ ಆ ಇನ್ಫಾರ್ಮೇಷನ್ನ ಅವ್ರಿಗೆ ಪ್ರೊವೈಡ್ ಮಾಡಿದರೆ ಸಾಕು. ದ್ಯಾಟ್ ಪರ್ಸನ್ ನೀಡ್ ನಾಟ್ ನೋ ಅಬೌಟ್ ದ ಡೇಟಾ ಟೈಪ್ಸ್. ಫಾರ್ ಎಕ್ಸಾಂಪಲ್, ಒಬ್ಬ ಸ್ಟೂಡೆಂಟ್ಗೆ ಯಾವ ಡಿಪಾರ್ಟ್ಮೆಂಟಲ್ಲಿದ್ದಾನೆ ಅಂತ ಚೆಕ್ ಮಾಡಬೇಕಂದ್ರೆ ಈ ಸಿಂಪ್ಲಿ ಗಿವ್ಸ್ ಅ ಕ್ವೆರಿ ಗಿವಿಂಗ್ ದ ನೇಮ್ ಆಫ್ ಸ್ಟೂಡೆಂಟ್, ಯಾವ ಇದರಲ್ಲಿದ್ದಾನೆ ಅಂತ ಒಂದು ಫಾರ್ಮೆಟಲ್ಲಿ ಇದೆ, ಅದನ್ನು ಕೊಡ್ತಾನೆ ಅವನು. ಅವಾಗ ಅವನಿಗೆ ಜಸ್ಟ್ ಇಫ್ ಯು ಗಿವ್ ದ ನೇಮ್ ಆಫ್ ದ ಡಿಪಾರ್ಟ್ಮೆಂಟ್ ಟು ವಿಚ್ ದಿಸ್ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಬಿಲಾಂಗ್ಸ್, ದಟ್ ಈಸ್ ಇನಫ್. ಹೌದಾ? ಸೊ ಅದು ಡಿಪಾರ್ಟ್ಮೆಂಟ್ ನೇಮು ಕ್ಯಾರಲ್ ಇದೆಯಾ, ಎಷ್ಟು ಕ್ಯಾರೆಕ್ಟರ್ನ ಅದು ಮ್ಯಾಕ್ಸಿಮಮ್ ಕನ್ಸಿಡರ್ ಮಾಡುತ್ತೆ, ಈ ಡೀಟೇಲ್ಸ್ ಎಲ್ಲ ಯೂಸರ್ಗೆ ಅನ್ವಾಂಟೆಡ್. ಹೌದಾ? ಸೊ ಈ ಕಂಪ್ಯೂಟರ್ ಯೂಸರ್ಸ್ ಏನು ಮಾಡ್ತಾರೆ, ದೇ ಸಿಂಪ್ಲಿ ಸಿ ಅ ಸೆಟ್ ಆಫ್ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ದಟ್ ಹೈಡ್ ಡೀಟೇಲ್ಸ್ ಆಫ್ ಎನಿ ಅದರ್ ಡೇಟಾ ಸ್ಟೋರೇಜ್ ಆರ್ ದ ಡೇಟಾ ಟೈಪ್ಸ್. At the view level, several views of the database are defined depending on the requirement of the users. Now different views ನಲ್ಲಿ ಡಿಫೈನ್ ಮಾಡ್ತೀವಿ ಬಿಕಾಸ್ ಎವ್ರಿ ಯೂಸರ್ಸ್ ರಿಕ್ವೈರ್ಮೆಂಟ್ ಈಸ್ ನಾಟ್ ಒನ್ ಆ್ಯಂಡ್ ದ ಸೇಮ್. ಆಯಿತಾ? ಯಾರಿಗೆ ಏನು ಇನ್ಫಾರ್ಮೇಷನ್ ಬೇಕೋ ಅದಷ್ಟನ್ನು ಮಾತ್ರ ಪಿಕ್ ಮಾಡಿ ಕೊಟ್ಟರೆ ಅದೇ ಒಂದು ವ್ಯೂ ಆಗುತ್ತೆ. A database user sees some or all of these views. ಈ ವ್ಯೂಸು ಯೂಸರ್ ಸ್ಪೆಸಿಫಿಕ್ ಆಗಿರ್ತದೆ. ಸೊ ಅವ್ರಿಗೆ ಎಷ್ಟು ವ್ಯೂಸ್ನ ಅಲೋ ಮಾಡಿರ್ತೀವಿ ಅಷ್ಟು ಮಾತ್ರ ದೇ ಕ್ಯಾನ್ ಸಿ, ಸೊ ದ್ಯಾಟ್ ದ ಕಾಂಪ್ಲಿಕೇಶನ್ ಈಸ್ ರೆಡ್ಯೂಸ್ಡ್. ಎಲ್ಲ ವ್ಯೂಸು ಒಬ್ಬ ಯೂಸರ್ಗೆ ವ್ಯೂ ಮಾಡೋ ಕೊಟ್ಬಿಟ್ಟು ಅಂದರೆ ಹಾಗೆ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಬಿಕಾಸ್ ದೀಸ್ ಯೂಸರ್ಸ್ ಆರ್ ಎಂಡ್ ಯೂಸರ್ಸ್ ಆರ್ ನೇವ್ ಯೂಸರ್ಸ್ ದೇ ಹಾರ್ಡ್ಲಿ ಹ್ಯಾವ್ ಎನಿ ಇನ್ಫಾರ್ಮೇಷನ್ ನಾಲೆಜ್ ಅಬೌಟ್ ದ ಡೇಟಾಬೇಸ್. ಸೊ ಅದಕ್ಕೆ ಅವ್ರಿಗೆ ಜಾಸ್ತಿ ಡೀಟೇಲ್ಸ್ ಕೊಟ್ಟಷ್ಟು ಕಾಂಪ್ಲಿಕೇಟ್ ಆಗ್ತಾ ಹೋಗುತ್ತೆ ಥಿಂಗ್ಸ್. ಅದಕ್ಕೋಸ್ಕರ ಅವ್ರಿಗೆ ಎಷ್ಟು ರಿಕ್ವೈರ್ಡ್ ಇದೆ ಅಷ್ಟು ಮಾತ್ರ ವ್ಯೂ ಮಾಡೋಕ್ಕೆ ಅಲೋ ಮಾಡಬೇಕು. ದ ವ್ಯೂಸ್ ಆಲ್ಸೋ ಪ್ರೊವೈಡ್ ಅ ಸೆಕ್ಯೂರಿಟಿ ಮೆಕ್ಯಾನಿಸಮ್ ಟು ಪ್ರಿವೆಂಟ್ ಯೂಸರ್ಸ್ ಫ್ರಮ್ ಆಕ್ಸೆಸಿಂಗ್ ಸರ್ಟೇನ್ ಪಾರ್ಟ್ಸ್ ಆಫ್ ದ ಡೇಟಾಬೇಸ್. ಸೊ ಏನು ಯೂಸ್ ಆಗುತ್ತೆ ಇದು ಡಿಫ್ರೆಂಟ್ ವ್ಯೂಸ್ ಮಾಡೋದ್ರಿಂದ ಅಂತಂದರೆ ಸೆಕ್ಯೂರಿಟಿ ಪರ್ಪಸ್. ಆಯಿತಾ? ಯೂಸರ್ಸ್ಗೆ ನಾವು ಪ್ರತಿಯೊಂದು ಡೇಟಾನು ವ್ಯೂ ಮಾಡೋಂತಹ ಪರ್ಮಿಷನ್ನ ಕೊಟ್ಟಿರೋಲ್ಲ. ಬಿಕಾಸ್ ಕೆಲವೊಂದು ಸೆಕ್ಯೂರಿಟಿ ಕನ್ಸ್ಟ್ರೆಂಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಬ್ಯಾಂಕ್ ಡೇಟಾಬೇಸ್ ಅಂತ ತೊಗೊಂಡ್ರು ಅಂದರೆ ಆ ಬ್ಯಾಂಕಲ್ಲಿರುವಂತಹ ಪ್ರತಿಯೊಂದು ಅಕೌಂಟ್ನ ಫಾರ್ ಎಕ್ಸಾಂಪಲ್ ಲೋನ್ ಸೆಟ್ ಮಾಡುವಂತಹ, ಅಂದರೆ ಈಗ ಲೋನಿನ ಇಂಟ್ರೆಸ್ಟ್ ಚೇಂಜ್ ಆದಂಗೆ ಅದನ್ನು ಸೆಟ್ ಮಾಡೋದಕ್ಕಂತಲೇ ಪಾಸ್ವರ್ಡು ಮ್ಯಾನೇಜರ್ ಹತ್ರ ಇರುತ್ತೆ. ಹೌದಾ? ಈ ಡೀಟೇಲ್ಸ್ನ ನಾವು ಯೂಸರ್ಗೂ ಅಲೋ ಮಾಡಿಬಿಟ್ಟು ಅಂದರೆ ಯೂಸರ್ ಆರ್ ದ ಬ್ಯಾಂಕ್ ಕಸ್ಟಮರ್ ವಿಲ್ ಚೇಂಜ್ ದ ಇಂಟ್ರೆಸ್ಟ್ ರೇಟ್ ಅಕಾರ್ಡಿಂಗ್ ಟು ಹಿಸ್ ಆರ್ ಹರ್ ಓನ್ ವಿಶ್. ಹೌದಾ? ಈ ಥರ ಮಿಸ್ಟೇಕ್ಸ್ ಆಗಬಾರ್ದು ಅಂದರೆ ವಿ ಶುಡ್ ರೆಸ್ಟ್ರಿಕ್ಟ್ ಯೂಸರ್ಸ್ ಟು ಸರ್ಟೇನ್ ವ್ಯೂಸ್ ಓನ್ಲಿ. ಎಲ್ಲನೂ ವ್ಯೂ ಮಾಡೋಕ್ಕೆ ಅಲೋ ಮಾಡಲ್ಲ. ಸೊ ಇಲ್ಲಿ ಸೆಕ್ಯೂರಿಟಿ ಮ್ಯಾಟರ್ ಆಗೋದ್ರಿಂದ, ಸೆಕ್ಯೂರಿಟಿ ಕನ್ಸರ್ನಿಂದ ಸಮ್ ಆಫ್ ದ ವ್ಯೂಸ್ ಆರ್ ರೆಸ್ಟ್ರಿಕ್ಟೆಡ್ ಟು ದ ಯೂಸರ್ಸ್. In such example, clerks in the university registrar office can see only that part of the database that has information about students. So ಒಬ್ಬ ಕ್ಲರ್ಕು ಸ್ಟೂಡೆಂಟ್ ರಿಲೇಟೆಡ್ ಇನ್ಫಾರ್ಮೇಷನ್ನ ಮಾತ್ರ ವ್ಯೂ ಮಾಡೋಕ್ಕಾಗುತ್ತೆ. ಬಟ್ ದೇ ಕೆನ್ ನಾಟ್ ಆಕ್ಸೆಸ್ ಇನ್ಫಾರ್ಮೇಷನ್ ಅಬೌಟ್ ಸ್ಯಾಲರೀಸ್ ಆಫ್ ಇನ್ಸ್ಟ್ರಕ್ಟರ್ಸ್. ಕ್ಲರ್ಕ್ ಹ್ಯಾಸ್ ಗಾಟ್ ನಥಿಂಗ್ ಟು ಡೂ ವಿತ್ ಇನ್ಸ್ಟ್ರಕ್ಟರ್ಸ್ ಸ್ಯಾಲರಿ. ಇನ್ಸ್ಟ್ರಕ್ಟರ್ ಸ್ಯಾಲ್ರಿ ಕ್ಯಾಲ್ಕುಲೇಟ್ ಮಾಡೋದಾಗಿರ್ಬೋದು, ಅವರ ಸೇವಿಂಗ್ಸ್ನ ಡಿಡಕ್ಟ್ ಮಾಡೋದಾಗಿರ್ಬೋದು. ದಿಸ್ ಇಸ್ ನಾಟ್ ದ ಪಾರ್ಟ್ ಆಫ್ ಕ್ಲರ್ಕ್ಸ್ ವರ್ಕ್. ಹೌದಾ? ಸೊ ಅವನಿಗೆ ಕ್ಲರ್ಕಿಗೆ ಅವನ ಅವಶ್ಯಕತೆ ಇಲ್ಲ ಅಂತಂದರೆ ವಿ ಹೈಡ್ ದ ಇನ್ಫಾರ್ಮೇಷನ್. ಬಟ್ ಅಲ್ಲಿ ಹ್ಯಾವಾಕ್ಸ್ ಆಗುತ್ತೆ, ಸ್ಯಾಲರಿ ಇನ್ಫಾರ್ಮೇಷನ್ ಏನಾದರೂ ಕ್ಲರ್ಕಿಗೆ ಗೊತ್ತಾರೆ, ಏನೋ ಪ್ರಾಬ್ಲಮ್ ಆಗುತ್ತೆ, ಸೆಕ್ಯೂರಿಟಿ ಇಶ್ಯೂ ಆಗುತ್ತೆ ಅಂತ ಇರೋ ಕಂಡೀಷನಲ್ಲಿ ದಿಸ್ ಕ್ಲರ್ಕ್ ಈಸ್ ರೆಸ್ಟ್ರಿಕ್ಟೆಡ್ ಫ್ರಮ್ ಆಕ್ಸೆಸಿಂಗ್ ಇನ್ಸ್ಟ್ರಕ್ಟರ್ಸ್ ಸ್ಯಾಲರಿ. ಕ್ಲರ್ಕಿನ ಕೆಲಸ ಏನು? ಜಸ್ಟ್ ಸ್ಟೂಡೆಂಟ್ ಇನ್ಫಾರ್ಮೇಷನ್ ಜೊತೆ ಡೀಲ್ ಮಾಡೋದು. ಸೊ ಅದಷ್ಟನ್ನು ಮಾತ್ರ ವ್ಯೂ ಮಾಡೋಕ್ಕೆ ಕ್ಲರ್ಕಿಗೆ ಪರ್ಮಿಟ್ ಮಾಡ್ತಾರೆ. ಸೊ ಆ್ಯಕ್ಚುಯಲ್ ಡೇಟಾಬೇಸಲ್ಲಿ ಪ್ರತಿಯೊಂದು ಡೀಟೇಲ್ಸು ಇದೆ. ಸ್ಯಾಲರಿನೂ ಇದೆ ಇನ್ಸ್ಟ್ರಕ್ಟರಿಂದು,
ನೆಕ್ಸ್ಟು ರಿಜಿಸ್ಟ್ರಾರ್ ರಿಲೇಟೆಡ್ ಇನ್ಫಾರ್ಮೇಷನ್ ಇರುತ್ತೆ, ಪ್ರತಿಯೊಂದು ಇರುತ್ತೆ ಅಲ್ವಾ. ಬಟ್ ಈ ಕ್ಲರ್ಕಿಗೆ ಸ್ಟೂಡೆಂಟ್ ಇನ್ಫಾರ್ಮೇಷನ್ ಮಾತ್ರ ವ್ಯೂ ಮಾಡೋ ಹಂಗೆ ಒಂದು ವ್ಯೂನ ಕ್ರಿಯೇಟ್ ಮಾಡಿ ಕೊಟ್ಟಿರ್ತಾರೆ. ಸೊ ದ್ಯಾಟ್ ಅದರ್ ಡೇಟಾ ಈಸ್ ಹಿಡನ್ ಆ್ಯಂಡ್ ಸೆಕ್ಯೂರ್. ಸೊ ಏನು ಕಲ್ತ್ವಿ ಈ ಸೆಷನಲ್ಲಿ ಅಂದರೆ 3 levels of data abstraction with analogy of 3 levels of data abstraction. ಅದೇ ಒಂದು ಪರ್ಟಿಕ್ಯುಲರ್ ರೆಕಾರ್ಡ್ ಇನ್ಸ್ಟ್ರಕ್ಟರ್ ರೆಕಾರ್ಡ್ನ ಕನ್ಸಿಡರ್ ಮಾಡಿಬಿಟ್ಟು ಅದಕ್ಕೆ ತಕ್ಕನಂಗೆ ಈ ಡಿಫ್ರೆಂಟ್ ಲೆವೆಲ್ಸು ಹೆಂಗಿರ್ತವೆ ಅಂತ ನಾವು ಈ ಸೆಷನಲ್ಲಿ ಕಲ್ತ್ವಿ. ದೇರ್ ಆರ್ ಸಮ್ ಕ್ವೆಶನ್ಸ್ ರಿಲೇಟೆಡ್ ಟು ದಿಸ್ ಪರ್ಟಿಕ್ಯುಲರ್ ಸೆಷನ್. I will read out the question as it is not displayed in the window. Okay, first question. Physical level describes dash data are stored. First answer is how, second is what, third is when, fourth none of the above. So what this physical level actually describes? Does it describe how the data is stored, or what the data is stored, or what data stored, or when the data stored? Answer is how, because physical level basic level ಆಗಿರುತ್ತೆ, ಅಲ್ಲಿ ಎಲ್ಲ ಇನ್ ಡೀಟೇಲ್ ಆಗಿ ಹೆಂಗೆ ಸ್ಟೋರ್ ಆಗಿದೆ ಪ್ರತಿಯೊಂದು ಡೇಟಾನಂತ ಡಿಸ್ಕ್ರೈಬ್ ಮಾಡ್ತೀವಿ. ಇದೇ ಥರ ಕಾನ್ಸೆಪ್ಚುವಲ್ ಲೆವೆಲಲ್ಲಿ ಏನು ಡಿಸ್ಕ್ರೈಬ್ ಮಾಡ್ತೀವಿ? ಹೌ ಡೇಟಾ ಆರ್ ಸ್ಟೋರ್ಡ್, ವಾಟ್ ಡೇಟಾ ಆರ್ ಸ್ಟೋರ್ಡ್, ವೆನ್ ಡೇಟಾ ಆರ್ ಸ್ಟೋರ್ಡ್, ಆರ್ ನನ್ ಆಫ್ ದ. ಸೊ ಇಲ್ಲಿ ವಾಟ್ ಡೇಟಾ ಆರ್ ಸ್ಟೋರ್ಡ್ ಅನ್ನೋದು ಇಂಪಾರ್ಟೆಂಟು. ಇಟ್ ಡಿಸ್ಕ್ರೈಬ್ಸ್ what data are actually stored in the database. Next, concepts provided by low-level data models are for whom? ಈ ಲೋ ಲೆವೆಲ್ ಅಥವಾ ಫಿಸಿಕಲ್ ಲೆವೆಲಲ್ಲಿರುವಂತಹ ಡೇಟಾ ಮಾಡೆಲ್ಲು ಏನು ಕಾನ್ಸೆಪ್ಟ್ಸ್ ರಿಲೇಟೆಡ್ ಇರುತ್ತಲ್ಲ, ಈ ಕಾನ್ಸೆಪ್ಟ್ಸ್ನ ಯಾರಿಗೋಸ್ಕರ ರೆಡಿ ಮಾಡಿರ್ತಾರೆ? ಈಸ್ ಇಟ್ ಫಾರ್ ದ ಎಂಡ್ ಯೂಸರ್ಸ್? ಈಸ್ ಇಟ್ ಫಾರ್ ದ ಕಂಪ್ಯೂಟರ್ ಸ್ಪೆಷಲಿಸ್ಟ್ಸ್? Is it for name users, or is it for DB admins? The answer is computer specialists. Normal presentation ಅಲ್ಲಿ ನೋಡಿದ್ವಿ, DB admins the database administrators deal with the conceptual level of data. And name users ಅಂದ್ರು ಒಂದೇ, end users ಅಂದ್ರು ಒಂದೇ. They have their own views. ಬಿಕಾಸ್ ಎಂಡ್ ಕಡಿಮೆ ಆದಷ್ಟು ಕಡಿಮೆ ಡೀಟೇಲ್ಸ್ನ ಎಂಡ್ ಯೂಸರ್ಸ್ಗೆ ಪ್ರೊವೈಡ್ ಮಾಡೋದ್ರಿಂದ ದೇ ಆರ್ ಅಟ್ ಶಾಲೋ ಲೆವೆಲಲ್ಲಿ ಮಾತ್ರ ವ್ಯೂ ಮಾಡ್ತಾರೆ. ಸೊ ದೇ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಲೋ ಲೆವೆಲ್ ಡೇಟಾ ಮಾಡೆಲ್ಸ್. ಸೊ ಆನ್ಸರ್ ಈಸ್ ಕಂಪ್ಯೂಟರ್ ಸ್ಪೆಷಲಿಸ್ಟ್ಸ್. Database administrators use dash level of abstraction. Do they use physical level of abstraction, or logical level of abstraction, or weave level of abstraction, or low level of abstraction? ಯಾವುದನ್ನ ಯೂಸ್ ಮಾಡ್ತಾರೆ ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್? Yes, they use logical level or conceptual level. ಪ್ರೀವಿಯಸ್ ಕ್ವೆಶನ್ ಎಕ್ಸ್ಪ್ಲೇನ್ ಮಾಡೋದು ನಾನು. ಫಿಸಿಕಲ್ ಲೆವೆಲ್ ಅಂದರೂ ಒಂದೇ, ಲೋ ಲೆವೆಲ್ ಅಂದರೂ ಒಂದೇ. ದಿಸ್ ಇಸ್ ಮೆಂಟ್ ಫಾರ್ ಕಂಪ್ಯೂಟರ್ ಸ್ಪೆಷಲಿಸ್ಟ್ಸ್ ಆ್ಯಂಡ್ ವೀವ್ ಲೆವೆಲ್ ಈಸ್ ಫಾರ್ ಎಂಡ್ ಯೂಸರ್ಸ್. Fifth question. Weave level data model provides many dash for the same database. ಒಂದೇ ಡೇಟಾಬೇಸ್ಗೆ ಡಿಫ್ರೆಂಟ್ ಡ್ಯಾಶ್ನ ವೀವ್ ಲೆವೆಲ್ ಕೊಡುತ್ತೆ. ಆ ಡ್ಯಾಶ್ ಏನು? ಇಸ್ ಇಟ್ ಆಪ್ಷನ್ ಎ ವೀವ್ಸ್, ಆಪ್ಷನ್ ಬಿ ಡೇಟಾ, ಆಪ್ಷನ್ ಸಿ ಡೇಟಾಬೇಸ್, ಆಪ್ಷನ್ ಡಿ ಯೂಸರ್. ಸೊ ವೀವ್ ಲೆವೆಲ್ಲು ಡಿಫ್ರೆಂಟ್ ವೀವ್ಸ್ ಕೊಡುತ್ತಾ, ಅಥವಾ ಡಿಫ್ರೆಂಟ್ ಡೇಟಾ ಕೊಡುತ್ತಾ, ಅಥವಾ ಡಿಫ್ರೆಂಟ್ ಡೇಟಾಬೇಸಸ್ ಕೊಡುತ್ತಾ, ಅಥವಾ ಡಿಫ್ರೆಂಟ್ ಯೂಸರ್ ಕೊಡುತ್ತಾ?
ದ ಆನ್ಸರ್ ಈಸ್ ವೀವ್ಸ್. ಹೌದಾ, ವೀವ್ ಲೆವೆಲಲ್ಲಿ ಡಿಫ್ರೆಂಟ್ ಯೂಸರ್ಸ್ಗೆ ತಕ್ಕನಂತಹ ಅವರ ರಿಕ್ವೈರ್ಮೆಂಟ್ನ ಸ್ಯಾಟಿಸ್ಫೈ ಮಾಡೋಂಥ ಡಿಫ್ರೆಂಟ್ ವೀವ್ ಆಫ್ ದ ಸೇಮ್ ಡೇಟಾ ಈಸ್ ಗಿವನ್. ಸೊ ಆನ್ಸರ್ ಈಸ್ ವೀವ್ಸ್. So this is the end of the session. Thank you.